ವೆಲ್ಕಮ್ ಟು DMS ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಿರೇಕೊಳಲೆಗೆ ಹೊರಟಿದ್ದೀವಿ, ಚಿಕ್ಕಮಂಗ್ಳೂರು ಹತ್ರ. ಇದು ಉಪ್ಪಳ್ಳಿ ರೋಡಲ್ಲಿ ಬರುತ್ತೆ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಇದು ಸಂಡೇ ಲಾಗ್ ಆಗಿರುತ್ತೆ. ನಾವು ಸಂಡೇ ಲಾಗ್ನ ಮಾಡ್ತಾಯಿದ್ದೀವಿ. ಶನಿವಾರ ಬಕ್ರೀದ್ ಆಗಿರೋದ್ರಿಂದ ಅಲ್ಲಿ ಯಾವ ಥರ ಎಲ್ಲ ಕುರಿ ತಲೆ ಮತ್ತು ಕಾಲು ಎಲ್ಲ ಇಟ್ಟಿರ್ತಾರೆ ಎಲ್ಲ ತೋರಿಸ್ತೀವಿ. ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ, ದಯವಿಟ್ಟು ನೋಡಿ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಐಸ್ ಕ್ರೀಮಾ ಪಾನಿಪುರಿನಾ? ಐಸ್ ಕ್ರೀಮಾ ಚಾಕ್ಲೇಟಾ? ಐಸ್ ಕ್ರೀಮಾ ಚಿಕನಾ? ಐಸ್ ಕ್ರೀಮೇ ಬೇಕಾ? ಓಕೆ, ಇಷ್ಟನಾ? ಇದು ಉಪ್ಪಳ್ಳಿ ರೂಟ್ ಬರಬೇಕು. ಆಲ್ಮೋಸ್ಟ್ ಚಿಕ್ಕಮಂಗ್ಳೂರಿಂದ ಇದು ಒಂದು 7 ರಿಂದ 8 ಕಿಲೋಮೀಟರ್ ಆಗುತ್ತೆ. ಬಂದ್ವಿ. ಯಾರಾದರೂ ಹೋಗೋದಾದರೆ ಬೆಳಗ್ಗೆ ಬೇಗ ಹೋಗಿ, ಆವಾಗ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 11:30 ಆಗಿತ್ತು ಅನಿಸುತ್ತೆ. ಇಲ್ಲಿ 2 ಇಯರ್ಸ್ ಬ್ಯಾಕ್ ಬಂದಿದ್ವಿ, ಬಟ್ ಅಲ್ಲಿ ಅವಾಗ ಏನೂ ಇರಲಿಲ್ಲ. ಇವಾಗ ಸಿಗುತ್ತೆ. ಜ್ಯೂಸು ಮತ್ತು ಚರ್ಮುರಿ, ಗೋಬಿ ಮತ್ತು ಸನ್ ಗ್ಲಾಸು, ಟೋಪಿ ಈ ಥರದ್ದೆಲ್ಲ ಇಟ್ಟಿದ್ರು. ನೋಡಿ, ಹಿರೇಕೊಳಲೆ ಈ ರೀತಿ ಇದೆ ಇವಾಗ. ಮಧ್ಯೆ ಹೋಗಿ ನಿಂತ್ಕೊಂಡ್ವಾ, ಅದು ಫುಲ್ಲು ಶೇಕ್ ಆಗ್ತಾಯಿದೆ. ಭಯ ಬೇರೆ ಒಂದು ಕಡೆ, ಎಲ್ಲಿ ಬಿದ್ದೋಗ್ಬಿಡ್ತೀವಪ್ಪ ಅಂತ. ಏನೂ ಆಗಲ್ಲ ಅನಿಸುತ್ತೆ ಅಂತ ನಿಂತ್ಕೊಂಡ್ವಿ. ಅದು ಶೇಕ್ ಆಗ್ತಿತ್ತು, ಬಟ್ ಭಯ ಆಗ್ತಿತ್ತು. ಆದರೂ ಧೈರ್ಯ ಮಾಡಿ ನಿಂತ್ಕೊಬಿಟ್ವಿ. ನೋಡಿ ಏನು ಸಕ್ಕತ್ತಾಗಿದೆ. ಇಲ್ಲಿ ನಿಂತ್ಕೊಂಡು ನೋಡ್ತಿದ್ರೆ ಆಹಾ, ಖುಷಿನೇ ಬೇರೆ ಇರುತ್ತೆ. ನೋಡಿ, ಸೂಪರಾಗಿದೆ. ಆ ಬ್ರಿಡ್ಜಿಂದ ಲೆಫ್ಟಲ್ಲಿ ಬರುತ್ತೆ ಈ ಪ್ಲೇಸು. ಇಲ್ಲಿ ಈ ಥರ ಇದೆ. ಇಲ್ಲಿ ಮೆಟ್ಲುಗಳಿರ್ತವೆ, ಅದ್ರ ಮೇಲೆ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಅಲ್ಲಿ ಕೂತ್ಕೊಂಡು ವ್ಯೂಸ್ ನೋಡ್ತಾ ಇದ್ರೆ ಖುಷಿ, ಒಂಥರ ಮನಸ್ಸಿಗೆ ನೆಮ್ಮದಿ, ಏನೋ ಒಂಥರ ಅನ್ನಿಸ್ತಿತ್ತು. ಏನೇ ಒಂದು ನೋವಿದ್ರೂ ಸಹ ಇಲ್ಲಿ ಬಂದು ಕೂತ್ಕೊಂಡ ತಕ್ಷಣ ಏನೋ ಒಂಥರ ಖುಷಿ ಆಗ್ತಿತ್ತು.
ಬಂದ್ವಿ ನಾವು ಆಚೆ. ನೋಡಿ ಇಲ್ಲಿ ಜ್ಯೂಸು ಮತ್ತು ಮಾವಿನಕಾಯಿ ಈ ಥರದ್ದೆಲ್ಲ ಸಿಗುತ್ತೆ ಇಲ್ಲಿ. ನನ್ನ ಮಗಳು ಕಬ್ಬಿನ ಜ್ಯೂಸ್ ಬೇಕು ಅಂದ್ಲು, ಹಾಗಾಗಿ ನಾವು ಕಬ್ಬಿನ ಜ್ಯೂಸ್ ತಗೊಂಡ್ವಿ. ಈ ಕಬ್ಬಿನ ಜ್ಯೂಸಿನ ಮಿಷನ್ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕೆ ಅಂದರೆ ಅದು ಚಿಕ್ಕದು, ಎಲ್ಲಿ ಬೇಕಾದರೂ ನಾವು ಕ್ಯಾರಿ ಮಾಡೋ ಥರ ಇದೆ. ತೋರಿಸ್ತೀನಿ ನೋಡಿ, ಚಿಕ್ಕದು. ನಾವು ಈಗ ಇದನ್ನು ಎಲ್ಲಿ ಬೇಕಾದರೂ ತಗೋ ಹೋಗ್ಬಿಟ್ಟು ಬಿಸ್ನೆಸ್ ಮಾಡ್ಬೋದು, ಆ ಥರ ಇತ್ತು. ಅದು ನೋಡಿದ ತಕ್ಷಣ ನಂಗೆ ಖುಷಿ ಆಯಿತು. ಓ ಇಷ್ಟು ಚಿಕ್ಕದ ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು. ಈಗ ದೊಡ್ಡದು ನಾವೆಲ್ಲೂ ಹೋಗಿ ಇಟ್ಕೊಳ್ಳೋಕ್ಕಾಗಲ್ಲ ಬಿಸ್ನೆಸ್ ಮಾಡೋರು. ನೋಡಿ ಈ ಥರ ಒಳ್ಳೆ ಐಡಿಯಾ ಮಾಡ್ಕೊಂಡಿದ್ದಾರೆ ಅವರು. ಇದು 30 ರುಪೀಸ್ ಒಂದು ಕಪ್ಪಿಗೆ. ನಾವು ಮತ್ತೆ ಚಿಕ್ಕಮಂಗ್ಳೂರಿಗೆ ಬಂದ್ವಿ, ಅಲ್ಲೆಲ್ಲ ನೋಡ್ಕೊಬಿಟ್ಟು. ನಿನ್ನೆ ಬಕ್ರೀದಾಗಿರೋದ್ರಿಂದ, ಶನಿವಾರ ಬಕ್ರೀದಾಗಿರೋದ್ರಿಂದ ನಾವು ಶನಿವಾರ ತಿನ್ನಲ್ಲ. ಅವರು ತಲೆಕಾಲನ್ನ ಯೂಸ್ ಮಾಡಲ್ಲ ಅಂತೆ ಮುಸ್ಲಿಮ್ಸು. ಹಾಗಾಗಿ ಇಲ್ಲಿ ತಲೆಕಾಲು ಮತ್ತು ಬೋಟಿ ಈ ಥರದ್ದೆಲ್ಲ ಇಟ್ಟಿದ್ರು. ನನ್ನ ಹಸ್ಬೆಂಡು ಬಾ ತಗೊಂಡೋಗೋಣ ನೋಡೋಣ ನಾವು ಅಂತ ಹೇಳಿ ಹೋಗಿದ್ರು. ಒಂದು ಕಾಲಿಗೆ 50 ರುಪೀಸು. ನಾವು ಒಂದು 4 ಕಾಲು ಮತ್ತು ಒಂದು ಬೋಟಿ ತಗೊಂಡ್ವಿ. ಬೋಟಿಗೆ 200 ರುಪೀಸು. ನೋಡಿ ಹಾಕ್ತಾ ಇದ್ದಾರೆ ಬೋಟಿ. ಇವಾಗ ತಲೆ ತೋರಿಸ್ತೀನಿ ನೋಡಿ, ಎಷ್ಟು ತಲೆ ಇದ್ವಿ ಅಂದರೆ, ಅಯ್ಯೋ ನನಗೆ ಅಷ್ಟು ತಲೆ ಒಟ್ಟಿಗೆ ನೋಡಿ ಒಂಥರ ಆಗೋಯ್ತು. ನೋಡಿ ನಿನ್ನೆ ಬಕ್ರೀದಾಗಿರೋದ್ರಿಂದ ಅವ್ರು ತಲೆಕಾಲು ಯೂಸ್ ಮಾಡಲ್ವಂತಾರೆ, ಹಾಗಾಗಿ ಇಷ್ಟು ತಲೆಗಳು ಮತ್ತು ಕಾಲುಗಳೆಲ್ಲ ಇದ್ವು. ನೋಡಿ ಯಪ್ಪ ಒಂಥರ ಆಗ್ತಿತ್ತು. ಅಲ್ಲಿ ತಗೊಂಡ್ರೆ ಇಲ್ಲಿ ಮುಂದೆನೇ ಕ್ಲೀನ್ ಮಾಡಿಕೊಡ್ತಾರೆ. ನಾವು ಕಾಲು ಮತ್ತು ಬೋಟಿ ತಗೋಬಿಟ್ಟು ಹೋದ್ವಿ. ನಮಗೆ ಇಲ್ಲಿ ಒಂದ್ಸಲ ನಾವು ನಮ್ಮ ರಿಲೇಷನ್ ಮನೆಗೆ ಹೋದಾಗ ಚಿಲ್ಲರೆ ಮಟನ್ ಅಂತ ಹೇಳ್ಬಿಟ್ಟು ತಿಂದಿದ್ವಿ. ಅದು ತುಂಬ ಚೆನ್ನಾಗಿತ್ತು. ಈ ಕುರಿಲಿ ಒಂದೊಂದು ಪಾರ್ಟ್ಸ್ ಯಾರೆಲ್ಲ ಇಷ್ಟಪಡಲ್ಲ, ಅದನ್ನು ಈ ಥರ ಚಿಲ್ಲರೆ ಮಟನ್ ಅಂತ ಎಕ್ಸ್ಟ್ರಾ ಇಟ್ಟಿರ್ತಾರೆ. ಇದು ಎಲ್ಲ ಶಾಪಲ್ಲೂ ಸಿಗಲ್ಲ, ಅಲ್ಲಿ ಒಂದೇ ಒಂದು ಶಾಪಲ್ಲಿ ಸಿಗುತ್ತೆ. ಇದು 150 ರುಪೀಸು 1 kgಗೆ. ನಾವು ಇದನ್ನು ತಗೊಬಂದಿದ್ವಿ. ಆಲ್ಮೋಸ್ಟು ಅದು ಫಸ್ಟೇ ಬಂದಿದೆ ನೋಡಿ ವಿಡಿಯೋ. ಚಿಲ್ಲರೆ ಮಟನಿಂದು ಡ್ರೈ ಮಾಡಿದ್ದೆ, ಅದು ಬಂದಿದೆ ನೋಡಿ ವಿಡಿಯೋ ನೋಡಿ. ಆಮೇಲೆ ನಾವು ಚೋಟು ಹಣ್ಣು ಬೇಕು ಅಂತಿದ್ಲು, ಹಾಗಾಗಿ ನಾವು ಹಣ್ಣನ್ನ ತಗೊಳಕ್ಕೆ ಹೋದ್ವಿ. ಅಲ್ಲಿ ಕಾಣಿಸ್ತಿದೆಯಾ ಅದು ಏನು ಅಂತ ಗೊತ್ತಿಲ್ಲ ನನಗೆ, ಬ್ಲೂ ಕಲರ್ದು ಹಣ್ಣು. ಅದನ್ನ ತಿನ್ನೋಣ ಅಂತ ಅನ್ನಿಸ್ತಿತ್ತು, ಅದಕ್ಕೆ ಒಂದು ಇಸ್ಕೊಬಿಟ್ಟು ಟ್ರೈ ಮಾಡಿದೆ. ಚೆನ್ನಾಗಿತ್ತು, ಏನೋ ಒಂಥರ ಟೇಸ್ಟು, ಅಷ್ಟು ಗೊತ್ತಾಗಲ್ಲ ನನಗೆ. ಈ ಎಣ್ಣೆ ಯಾವಾಗಲೂ ತಿಂದಿಲ್ಲ. 400 ರೂಪಾಯಿ ಅಂತೆ kg. ಒಂದು ಇಸ್ಕೊಬಿಟ್ಟು ಟ್ರೈ ಮಾಡಿದ್ವಿ. ನೋಡಿ ಈ ಥರ ಇರುತ್ತೆ ಇದು. ನೀವೊಂದ್ಸಲ ತಿನ್ನಿ. ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಕಣ್ರಿ ಇದನ್ನ. ಇದೇನೋ ಒಂಥರ ಅಲ್ಲೇ ಕಾರ್ ಹತ್ರ ಬರಬೇಕಾದ್ರೆ ಬೀಡ ನೋಡಿದೆ, ಒಂದು ಬೀಡನ ಇಸ್ಕೊಂಡು ಹಾಕೊಂಡೆ ತಗೋಬಿಟ್ಟು ತಿಂದ್ವಿ. ನಾನು ನನ್ನ ಮಗಳು, ನನ್ನ ಹಸ್ಬೆಂಡ್ ಬೇಡ ಅಂದರು, ಹಾಗಾಗಿ ತಿಂದ್ವಿ. ಕಾರಿಗೆ ತಗೊಬಂದು ಅವಳಿಗೆ ಒಂದು ಸ್ವಲ್ಪ ಕೊಟ್ಟು ನಾನು ಫುಲ್ ಬಾಯಿಗೆ ಹಾಕೋಬಿಟ್ಟೆ. ಆಮೇಲೆ ನನಗೆ ಬೇಕು ಅಂತ ಇದ್ಲು. ಆಮೇಲೆ ಅದಕ್ಕೆ ಏನೇನೋ ಹಾಕಿರ್ತಾರಲ್ಲ ಸ್ವೀಟ್ ಟೈಪೆಲ್ಲ, ಹಾಗಾಗಿ ಜಾಸ್ತಿ ಕೊಡಲಿಲ್ಲ, ಸ್ವಲ್ಪನೇ ಎಲೆ ಅಂಥದ್ದನ್ನ ನಾನು ಕೊಟ್ಟಿದ್ದೆ ಸ್ವಲ್ಪ. ಮತ್ತು ತಿನ್ಕೊಂಡ್ಮೇಲೆ ಬಾಯಲ್ಲಿ ನೋಡಿ ಬೇಕು ಅಂತಿದ್ಲು. ಅಪ್ಪ ಬರುತ್ತೆ ತಡಿ ಜ್ಯೂಸ್ ತರುತ್ತೆ ಅಂತ ಹೇಳ್ತಾ ಇದ್ದೆ. ಔಟ್ಸೈಡ್ ಫುಡ್ ಅಷ್ಟು ಅವಳಿಗೆ ತಿನ್ಸಲ್ಲ, ಅಪರೂಪ ಎಲ್ಲೋ ತಿನ್ನಿಸಿದ್ರೆ. ನನ್ನ ಹಸ್ಬೆಂಡು ಜ್ಯೂಸ್ ತಗೊಬಂದು. ಇವತ್ತಿನ ಲಾಗು ಇಷ್ಟ ಆಗಿತ್ತು. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.